सर्वेषां शुभोदयः। विद्यार्थिनः स्वागतं। वयम् इदानीं मार्गस्थो नावसीदति इति पद्यपाठं पश्यामः। एषः पाठः कंठपाठः करणीय एव। ಬಾಯ್ಪಾಠ ಮಾಡಲಿಕ್ಕೇ ಬೇಕು. ಯಾಕೆ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಇದರ ಶ್ಲೋಕಗಳನ್ನು ಬಾಯ್ಪಾಠಿಗಾಗಿ ಕೊಡ್ತಾರೆ 3 ಅಥವಾ 4 ಮಾರ್ಕ್ಸಿಗೆ. ಹಾಗಾಗಿ ಮಾರ್ಗಸ್ಥೋ ನ ಅವಸೀದತಿ, ಮಾರ್ಗಸ್ಥ ನ ಅವಸೀದತಿ ಎಂಬುದಾಗಿ ಅರ್ಥ. ಮಾರ್ಗಸ್ಥ ಅಂದರೆ ಏನು? ಮಾರ್ಗದಲ್ಲಿ ಇರುವವ ಅಂಥೇಳಿ ಅರ್ಥ. ಯಾವ ಮಾರ್ಗ? ಸನ್ಮಾರ್ಗ. ಯಾರು ಒಳ್ಳೆಯ ಮಾರ್ಗದಲ್ಲಿ ಇರ್ತಾರೋ, ಮಾರ್ಗದಲ್ಲಿ ನಡೀತಿರ್ತಾರೋ, ನ ಅವಸೀದತಿ, ಅವರ ನಾಶವನ್ನು ಎಂದಿಗೂ ಹೊಂದೋದಿಲ್ಲ ಎನ್ನುವಂಥದ್ದು ಈ ಪಾಠದ ಧ್ಯೇಯ. ಮೊದಲನೇ ಶ್ಲೋಕಗಳನ್ನು ನೋಡೋಣ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈರಿತಿ. ಏನು? ದಿನವೂ ಕೂಡ ನಮ್ಮನ್ನು ನಾವು ತಿರುಗಿ ನೋಡಿಕೊಳ್ಬೇಕಂತೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದರ ಅರ್ಥವನ್ನು ಈಗಲೇ ನೋಡೋಣ. ಅನುಗಂತುಂ ಸದಾಂ ವರ್ತ್ಮ ಕೃತ್ಸ್ನಂ ಯದಿ ನ ಶಕ್ಯತೆ ಸ್ವಲ್ಪಮಪ್ಯನುಗಂತವ್ಯಂ ಮಾರ್ಗಸ್ಥೋ ನ ಅವಸೀದತಿ. ಅರ್ಥವನ್ನು ನೋಡೋಣ. ಅನ್ವಯಾರ್ಥ. ನರಃ ಅಂದರೆ ಮನುಷ್ಯ, ಪ್ರತ್ಯಹಂ ಪ್ರತಿದಿನವೂ ಕೂಡ, ಮೇ ನನ್ನ ಕೆಲಸಗಳು, ಕಿಂ ಪಶುಭಿ ತುಲ್ಯಂ ಅಂದರೆ ನಾನು ಮಾಡ್ತಾ ಇರುವಂಥ ಕೆಲಸ ಮೃಗಕ್ಕೆ ಸಮಾನವಾಗಿದೆಯಾ? ಅಂದರೆ ಪ್ರಾಣಿಗಳು ಹೇಗೆ ತಮ್ಮ ದಿನಚರಿಯನ್ನು ಊಟಕ್ಕೋಸ್ಕರ ಮಾತ್ರ ಬಳಸಿಕೊಳ್ತವೋ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆಯಾ ನನ್ನ ದಿನಚರಿ ಅಂಥೇಳಿ ದಿನವೂ ನೋಡಿಕೊಳ್ಬೇಕಂತೆ. ಅಥವಾ ಕಿಂ ಸತ್ಪುರುಷೈಹಿ ಇತಿ, ಸಜ್ಜನರು ಹೇಗೆ ದಿನಚರಿಯನ್ನು ಇಟ್ಟುಕೊಂಡಿದ್ದಾರೋ ಅದರಂತೆ ನನ್ನದೂ ಕೂಡ ಇದೆಯಾ ಅಂಥೇಳಿ ಆತ್ಮನಃ ಚರಿತಂ, ನಮ್ಮ ಜೀವನ ನಿರ್ವಹಣೆಯ ದಿನಚರಿಯನ್ನು ಪ್ರತ್ಯವೇಕ್ಷೇತ ಅಂದರೆ ನಾವು ವಿಮರ್ಶೆಯನ್ನು ಮಾಡಿಕೊಳ್ಳಲೇಬೇಕು. ಪ್ರತ್ಯಹಂ ಪ್ರತ್ಯವೇಕ್ಷೇತ ಏನು? ಯಾರು ಮಾಡಬೇಕು ಹಾಗಾದರೆ? ನರಶ್ಚರಿತಮಾತ್ಮನಃ, ತಮ್ಮ ಕಾರ್ಯಕ್ಷೇತ್ರವನ್ನು, ದಿನಚರಿಯನ್ನು, ಜೀವನ ನಿರ್ವಹಣಾ ಕ್ರಮವನ್ನು ನಾವು ಪ್ರತ್ಯಹಂ ಪ್ರತ್ಯವೇಕ್ಷೇತ ಏನಂತ? ಕಿಮ್ನು ಮೇ ಪಶುಭಿಸ್ತುಲ್ಯಂ ಅಥವಾ ಮೇ ಸತ್ಪುರುಷೈಹಿ ಇತಿ ಕಿಮ್ನು, ಈ ರೀತಿಯಾಗಿ ನಾವು ಸಮಾಲೋಚನೆಯನ್ನು ಮಾಡಿಕೊಳ್ಳಲೇಬೇಕು ಅಂಥೇಳಿ ಹೇಳಿದರು. ಒಟ್ಟಾರೆ ಏನಾಯಿತು? ನಾವು ದಿನವೂ ನಮ್ಮ ದಿನಚರಿಯನ್ನು ನೋಡಿಕೊಳ್ಳಬೇಕು. ನಾವು ಪಶುವಿನಂತೆ ವರ್ತಿಸ್ತಿದ್ದೇವಾ ಅಥವಾ ಸಜ್ಜನರಂತೆ ವರ್ತಿಸ್ತಿದ್ದೇವಾ ಎಂಬುದಾಗಿ. ಇನ್ನು 2ನೇ ಶ್ಲೋಕ. ಅನುಗಂತುಂ ಸತಾಂ ವರ್ತ್ಮ ಕೃತ್ಸ್ನಂ ಯದಿ ನ ಶಕ್ಯತೆ ಸ್ವಲ್ಪಮಪ್ಯನುಗಂತವ್ಯಂ ಮಾರ್ಗಸ್ಥೋ ನ ಅವಸೀದತಿ. ಯದಿ ಸತಾಂ ವರ್ತ್ಮ, ಒಂದು ವೇಳೆ ಸಜ್ಜನರ ಮಾರ್ಗವು ಅಂದರೆ ಸಜ್ಜನರು ಹಾಕಿಕೊಟ್ಟಂತಹ ಒಂದು ಪಾಠವನ್ನು ಇಟ್ಟುಕೊಂಡು ಜೀವನ ಕ್ರಮವನ್ನು ನಡೆಸ್ತಾ ಇದ್ವಿ ಅಂತಾದರೆ, ಕೃತ್ಸ್ನಂ ಅಂದರೆ ಸಮಗ್ರವಾಗಿ ಎಲ್ಲವೂ, ಅನುಗಂತುಂ ಅನುಸರಿಸಲಿಕ್ಕೆ ನ ಶಕ್ಯತೆ, ನಮಗೆ ಸಾಧ್ಯ ಆಗದೇ ಇದ್ದರೂ ಸಜ್ಜನರ ಮಾರ್ಗವನ್ನು ನಾವು ಪೂರ್ತಿಯಾಗಿ ಅನುಸರಿಸಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲದೆ ಹೋದರೂ ಕೂಡ ಸ್ವಲ್ಪಮಪಿ ಅನುಗಂತವ್ಯಂ, ಸ್ವಲ್ಪವಾದರೂ ನಾವು ಅನುಸರಣೆಯನ್ನು ಮಾಡಬೇಕು, ಅನುಕರಣೆಯನ್ನು ಮಾಡಬೇಕು. ಯಾಕೆ? ಮಾರ್ಗಸ್ಥ ನ ಅವಸೀದತಿ, ಸನ್ಮಾರ್ಗದಲ್ಲಿ ಸಜ್ಜನರು ಹೋಗಿದಂತಹ ಮಾರ್ಗದಲ್ಲಿ ನಾವು ಹೊರಟವಿ ಅಂತಾದರೆ ನ ಅವಸೀದತಿ, ಯಾವತ್ತು ವಿನಾಶ ಅಂತೂ ನಮಗೆ ಬರೋದಿಲ್ಲ. ಒಂದು ಸ್ವಲ್ಪ ಫಲಗಳು ಲೇಟಾಗಿ ಬರಬಹುದಷ್ಟೆ ಹೊರತು ನಮಗೆ ವಿನಾಶ ಅನ್ನೋದು ಇರೋದಿಲ್ಲ. ಹಾಗಾಗಿ ನಾವು ಯಾರ ಮಾರ್ಗವನ್ನು ಅನುಸರಿಸಬೇಕು ಜೀವನದಲ್ಲಿ? ಸಜ್ಜನರ ಮಾರ್ಗವನ್ನು, ಸಜ್ಜನರ ಸಂದೇಶಗಳನ್ನು ನಾವು ಅನುಸರಿಸಿ ಹೋಗ್ತೀವಿ ಅಂತಾದರೆ ಯಾವತ್ತೂ ನಮಗೆ ವಿನಾಶ ಅನ್ನೋದು ಸಾಧ್ಯವೇ ಇಲ್ಲ ಅನ್ನೋದು 2ನೇ ಶ್ಲೋಕದ ತಾತ್ಪರ್ಯ. ಹಾಗಾದರೆ 3ನೇ ಶ್ಲೋಕಕ್ಕೆ ಹೋಗೋಣವಾ?
ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೆ ದಿವಸೆ ಮೂಢಂ ಆವಿಶಂತಿ ನ ಪಂಡಿತಂ. ಹರ್ಷಸ್ಥಾನ ಸಾವಿರಾರಿದೆ, ಭಯಸ್ಥಾನ ನೂರಾರಿದೆ. ದಿನವೂ ಕೂಡ ಮೂಢ ಹೀಗೆ ತಿಳ್ಕೊಳ್ತಾ ಹೋದರೆ ಪಂಡಿತ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದರ ಅರ್ಥವನ್ನು ಮುಂದೆ ನೋಡೋಣ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತಾ. ಏನು ಹೇಳ್ತಾ ಇದ್ದಾರೆ ಈ 3 ಮತ್ತು 4ನೇ ಶ್ಲೋಕಗಳಲ್ಲಿ ಅಂದರೆ, ಹರ್ಷಸ್ಥಾನ ಸಹಸ್ರಾಣಿ, ಸಂತೋಷಕರವಾದಂತಹ ಸನ್ನಿವೇಶಗಳು ಸಾವಿರಾರುಗಳಿರುತ್ತೆ ದಿನವೂ. ಭಯಸ್ಥಾನವಂಥ, ಭಯವನ್ನು ಉಂಟು ಮಾಡುವಂತಹ ಸನ್ನಿವೇಶಗಳು ನೂರಾರಿರುತ್ತೆ. ದಿವಸೆ ದಿವಸೆ, ಪ್ರತಿ ದಿವಸವೂ ಕೂಡ ಇರುತ್ತೆ. ಮೂಢಂ ಆವಿಶಂತಿ, ಮೂರ್ಖರಿಗೆ ಇವುಗಳೆಲ್ಲವೂ ಸಂಭವಿಸ್ತದಂತೆ. ಆದರೆ ನ ಪಂಡಿತಂ, ಜ್ಞಾನಿಗಳಿಗೆ ಹರ್ಷಸ್ಥಾನವೂ ಇಲ್ಲ, ಭಯಸ್ಥಾನಗಳೂ ಇಲ್ಲ. ಯಾಕೆ? ನ ಆವಿಶಂತಿ, ಅವರಿಗಿದು ಸಂಬಂಧವೇ ಇಲ್ಲ. ಯಾಕೆ? ಜ್ಞಾನಿನಃ ಸ್ಥಿತಪ್ರಜ್ಞಾಃ ಭೂತ್ವಾ ನಿರ್ಲಿಪ್ತಾಃ ಭವಂತಿ. ಜ್ಞಾನಿಗಳು ಸ್ಥಿತಪ್ರಜ್ಞರು. ದುಃಖ ಬರಲಿ ಸುಖ ಬರಲಿ ಅವರು ಒಂದೇ ರೀತಿಯ ಭಾವವನ್ನು ಹೊಂದಿರ್ತಾರೆ. ಆದ್ದರಿಂದ ಜ್ಞಾನಿಗಳಿಗೆ ಯಾವ ಸಂಬಂಧನೇ ಇಲ್ಲ. ನಿರ್ಲಿಪ್ತಾಃ, ಯಾವುದನ್ನು ಅಂಟಿಸಿಕೊಂಡಿಲ್ಲ ಅವರು. ಸುಖೇನ ಜೀವಂತಿ ಇತಿ ಚ ಭಾವಾರ್ಥ. ಅಂದರೆ ನಾವು ಆಸೆಯನ್ನೂ ಪಡದೆ ಇದ್ದರೆ ಮತ್ತು ದ್ವೇಷವನ್ನೂ ಮಾಡದೇ ಇದ್ದರೆ ನಾವು ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಅನ್ನಲಿಕ್ಕೆ ಇದೊಂದು ಶ್ಲೋಕ ಉದಾಹರಣೆ. ಯಾವುದು ಸಿಗ್ತದೋ ಅದನ್ನು ತೃಪ್ತಿಯಿಂದ ತಿಂದು ಬದುಕುವ ಅಂಥೇಳಿ ಈ ಶ್ಲೋಕ ಹೇಳ್ತಾ ಇದೆ. ಸಿಂಹಸ್ಯ ವನರಾಜಸ್ಯ ವನೆ ಅರಣ್ಯೆ ಅಭಿಷೇಕ ಸಂಸ್ಕಾರ. ಯಾವತ್ತಾದರೂ ಸಿಂಹವನ್ನು ವನದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರಾ? ಇಲ್ಲ. ಸಂಸ್ಕಾರ ನ ಕ್ರಿಯತೆ, ಇಲ್ಲ. ಸಹ ವಿಕ್ರಮಾರ್ಜಿತ ಸತ್ವಸ್ಯ, ತನ್ನ ಪರಾಕ್ರಮದ ಕಾರಣದಿಂದಲೇ ಸ್ವಯಮೇವ ಸ್ವತಃ ಏವ ಅಂದರೆ ತಾನೇ ಮೃಗೇಂದ್ರತ ಮೃಗರಾಜ ಎನ್ನುವಂತಹ ಶ್ರೇಷ್ಠ ಪದವಿಯನ್ನು ಹೊಂದಿದೆ. ಅಂದರೆ ಒಟ್ಟಾರೆ ಏನಾಯಿತು, ನಾವು ಸಮಾಜದಲ್ಲಿ ಬದುಕ್ತಾ ಇರ್ತೇವೆ. ನಮಗೆ ಇನ್ನೊಬ್ರು ಯಾರಾದರೂ ಬಂದು ಕೊಡಲಿ ಎನ್ನುವಂತಹ ಅಪೇಕ್ಷೆಯಿಂದ ಕೆಲಸ ಮಾಡಬಾರ್ದು. ನಾವು ಕೆಲಸ ಮಾಡ್ತಾ ಇದ್ದರೆ ಅಥವಾ ನಾವು ನಮ್ಮ ಪಾಡಿಗೆ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ಅಂತಾದರೆ ನಮಗೆ ನಂಬರ್ 1 ಅನ್ನೋದು ಸಿಕ್ಕೇ ಸಿಗ್ತದೆ. ಅದನ್ನೇ ಇಟ್ಕೊಂಡು ನಾವೇನಾದರೂ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಸಿಗದೆ ಹೋಗ್ಬೋದು. ಯಾರು ಕೊಡಲಿ ಅಂಥೇಳಿ ಅಪೇಕ್ಷೆ ಪಟ್ಟರೆ ಸಿಗೋದಿಲ್ಲ. ಹೊರತು ನಾವಾಗೆ ನಮ್ಮ ಪರಾಕ್ರಮದಿಂದ ನಾವೇನಾದರೂ ಸಾಧನೆ ಮಾಡಿದ್ವಿ ಅಂತ ಆದರೆ ಖಂಡಿತ ಹುಡುಕಿಕೊಂಡು ಬರ್ತದೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಇನ್ನು ಮುಂದೆ ನೋಡೋಣ. ದಾನೇನ ಪಾಣಿರ್ನತು ಕಂಕಣೇನ ಸ್ನಾನೇನ ಶುದ್ಧಿರ್ನತು ಚಂದನೇನ ಮಾನೇನ ತೃಪ್ತಿರ್ನತು ಭೋಜನೇನ ಜ್ಞಾನೇನ ಮುಕ್ತಿರ್ನತು ಪೂಜನೇನ. ದಾನೇನ, ದಾನದಿಂದ, ಪಾಣಿಹಿ ನತು ಕಂಕಣೇನ ಅಂದರೆ ಇಲ್ಲೇನಾಗ್ತಾ ಇದೆ, ಕೈ ಕಾಲು ಎಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಇದೆ. ಇವುಗಳೆಲ್ಲ ಯಾವುದರಿಂದ ಶೋಭಿಸ್ತದೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 6ನೇ ಶ್ಲೋಕದಲ್ಲಿ ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷಾ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಈ 2 ಶ್ಲೋಕಗಳ ಅನ್ವಯ ಅರ್ಥವನ್ನು ನೋಡೋಣ. ಪಾಣಿಹಿ ಅಂದರೆ ಇಲ್ಲಿ ಕೈ, ದಾನೇನ ದಾನದಿಂದ ಅಲಂಕೃತವಾಗ್ತದೆ ಹೊರತು ಬರೀ, ಪರಂತು ಕಂಕಣೇನ ಅಂದರೆ ನಾವು ಕಡಗ ಹಾಕ್ಕೊಂಡ್ವಿ, ಬಂಗಾರದ ಹಾಕ್ಕೊಂಡ್ವಿ, ಈ ರೀತಿಯಾದ ಆಭರಣಗಳಿಂದ ನ ವಿಭೂಷಿತ, ಅದು ಅಲಂಕೃತಗೊಳ್ಳೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ. ದಾನ ಮಾಡ್ತೀವಿ ಅಂತಾದರೆ ಆ ಕೈ ತುಂಬ ಚೆನ್ನಾಗಿ ಕಾಣುತ್ತೆ. ಶುದ್ಧಿ ಸ್ನಾನೇನ, ನಮ್ಮ ಶರೀರ ಶುದ್ಧಿ ಅನ್ನೋದು ಸ್ನಾನಾದಿಗಳಿಂದ ಆಗ್ತದ. ಲೇಪನೇನ ನ ಭವತಿ ಅಂದರೆ ಸ್ನಾನದಿಂದ ನಮ್ಮ ಶರೀರ ಅನ್ನೋದು ಶುದ್ಧಿ ಆಗುತ್ತೆ ಹೊರತು ನತು ಚಂದನೇನ ನಾವು ಸೆಂಟ್ ಹಾಕ್ಕೊಂಡ್ವಿ ಅನ್ನೋ ಮಾತ್ರಕ್ಕೆ ನಮ್ಮ ಶರೀರ ಶುದ್ಧಿ ಆಗಬೇಕು ಅಂತೇನಿಲ್ಲ. ನಮ್ಮ ಶರೀರ ಯಾವಾಗ ಶುದ್ಧಿ ಆಗ್ತದೆ? ನಾವಾಗಿ ಸ್ನಾನ ಮಾಡಿಕೊಂಡಾಗ ಮಾತ್ರ. ಅಂದರೆ ನಮ್ಮ ಉದ್ದೇಶಗಳು ಸರಿಯಾಗಿ ನಮ್ಮಿಂದಲೇ ಅವು ಹೊರಟಿದ್ದಾಗ ಮಾತ್ರ ಅದು ಶುದ್ಧವಾಗಿರ್ತದೆ. ನಾವು ಯಾವುದಾದ್ರೂ ಇನ್ನೊಬ್ಬರ ಮೆಚ್ಚುಗೆಗೋಸ್ಕರ ನಮ್ಮ ಕೆಲಸವನ್ನು ಮಾಡ್ತಾ ಇದ್ವಿ ಅಂತಾದರೆ
ಅದು ಅಲಂಕಾರಕ್ಕೆ ಒಗ್ಗೋದಿಲ್ಲ, ಅದು ಸರಿಯಾಗಿ ಎಷ್ಟು ದಿವಸಗಳ ಕಾಲ ಉಳಿಯೋದಿಲ್ಲ. ಚಂದನಗಳನ್ನು ಹಾಕ್ಕೊಳ್ತೀವಿ ದೇಹಕ್ಕೆ, ಎಷ್ಟು ಹೊತ್ತು ನಿಲ್ಬೋದು? 1 ತಾಸು ನಿಂತಿತ್ತು, 2 ತಾಸು ನಿಂತಿತ್ತು. ಅದೇ ಸ್ನಾನ ಮಾಡಿ ಹೋದರೆ ದಿನವಿಡೀ ನಾವು ಫ್ರೆಶ್ ಆಗಿರ್ತೀವಿ ಅನ್ನೋದು ಈ ಶ್ಲೋಕದ್ದು. ಮತ್ತು ಏನು ಹೇಳಿದರು? ಮಾನೇನ ತೃಪ್ತಿರ್ನತು ಭೋಜನೇನ. ಆದರ, ಪ್ರೀತಿ ಇವುಗಳಿಂದಲೇ ತೃಪ್ತಿಯೇ ಹೊರತು ಬಹಳವಾಗಿ ಆಹಾರವನ್ನು ಹಾಕಿ ಆಹಾರ ಸರಿಯಾಗಿ ಹೊಟ್ಟೆ ತುಂಬ ಹಾಕಿದರೂ ಅವಮಾನ ಮಾಡಿ ಕಳಿಸಿದರು ಅಂತಾದರೆ ಅದರಿಂದ ತೃಪ್ತಿ ಅನ್ನೋದು ಉಂಟಾಗೋದಿಲ್ಲ. ಹಾಗಾಗಿ ಆದರ, ಪ್ರೀತಿ, ಗೌರವ ಇವೆಲ್ಲವೂ ನಮ್ಮಲ್ಲಿದ್ದಾಗ ಮಾತ್ರ ನಮಗೆ ತೃಪ್ತಿ ಅನ್ನೋದು ಆಗ್ತೇ. ಅತಿಥಿ ಸತ್ಕಾರ ಮಾಡಬೇಕಾದ್ರೆ ನಾವು ಇನ್ನೊಬ್ಬರನ್ನು ಮನೆಗೆ ಕರೆದಿದ್ದೀವಿ ಅಂತಾದರೆ ಅವರು ತಿನ್ನೋದರಿಂದ ಖುಷಿಯಾಗೋದಿಲ್ಲ. ನಾವು ಚೆನ್ನಾಗಿ ಮಾತನಾಡಿಸಿ ಅವರಿಗೆ ಗೌರವಪೂರ್ವಕವಾಗಿ ನಡ್ಕೊಂಡ್ವಿ ಅಂತಾದರೆ ಅವರಿಗೆ ತೃಪ್ತಿ ಆಗ್ತದೆ ಅನ್ನುವಂತಹ ಸಂದೇಶವನ್ನು ಈ ಶ್ಲೋಕ ಕೊಡ್ತಾ ಇದೆ. ಮತ್ತು ಜ್ಞಾನೇನ ಮುಕ್ತಿ ನತು ಪೂಜನೇನ. ಜ್ಞಾನದಿಂದ ಮಾಡಿದಾಗ ಮಾತ್ರ ಕೆಲಸಗಳು ಮೋಕ್ಷವನ್ನು ಕೊಡುತ್ತವೆ ಹೊರತು ಬರೀ ಕೆಲಸ ಮಾಡಬೇಕು ಅಂಥೇಳಿ ಮಾಡಿದ್ವಿ, ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಅಭಿಪ್ರಾಯದಿಂದ ಮಾಡಿದ್ವಿ ಅಂತಾದರೆ ಅವು ಫಲ ಕೊಡೋದಿಲ್ಲ. ಯಾಕೆ? ಪೂಜೆ ಅನ್ನೋದು ಜ್ಞಾನದಿಂದ ಮಾಡಿದರೆ ಮಾತ್ರ, ಜ್ಞಾನದಿಂದ ನಮಗೆ ಮೋಕ್ಷ ಅನ್ನೋದು ಸರಿಯಾದ ಶ್ರುತಿಗಳ ಒಂದು ಭಾವಾರ್ಥ. ಹಾಗಾಗಿ ನಾವು ಮೋಕ್ಷವನ್ನು ಪಡಿಬೇಕು ಅಂತಾದರೆ ಜ್ಞಾನದಿಂದಲೇ. ಹಾಗಾದರೆ ಕರ್ಮದಿಂದ ಇಲ್ವಾ ಅಂತಂದರೆ ಕರ್ಮದಿಂದಲೂ ಸಾಧ್ಯವಿದೆ. ಜ್ಞಾನದಿಂದ ಕೂಡಿದಂತಹ ಕರ್ಮಗಳಿಂದ ಆ ಮುಕ್ತಿ ಅನ್ನೋದು ಸಾಧ್ಯವಿದೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಇನ್ನು 6ನೇದ್ದು, ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷ ವದಂತಿ. ದೈವಂ ನಿಹತ್ಯ ಅಂಥೇಳಿ ಹೇಳಿದರು. ಏನದು? ಉದ್ಯೋಗಿನಂ ಪುರುಷ ಸಿಂಹಂ ಲಕ್ಷ್ಮೀ ಉಪೈತಿ. ಯಾರು ಸಿಂಹದಂತೆ ಯಾವಾಗಲೂ ಕೆಲಸದಲ್ಲಿ ನಿರತರಾಗಿರ್ತಾರೋ ಅಂತಹವರಿಗೆ ಮಾತ್ರ ಸಂಪತ್ತು ಒಲಿತದೆ, ಸಂಪತ್ತು ಬರ್ತದೆ. ದೈವೇನ ದೇಯಂ, ಅದೃಷ್ಟ ನಮಗೆ ಅನುಕೂಲ ಆಗತ್ತೆ ಅನ್ನೋದು ಯಾವುದಾದ್ರೂ ಇದ್ದರೆ ಕಾ ಪುರುಷಾಹ, ಅವರು ಕೆಟ್ಟ ಜನರು ಆ ರೀತಿಯಾಗಿ ಹೇಳ್ತಾರೆ. ಅದೃಷ್ಟದಿಂದ ಬಂತು ಅಂತ ಹೇಳಿ ಆದರೆ ನಮ್ಮ ಕೆಲಸವನ್ನು ಮಾಡ್ತಾಯಿದ್ರೆ ನಮಗೆ ಸಂಪತ್ತು ಸಿಕ್ಕೇ ಸಿಗುತ್ತೆ. ಯಾವಾಗಲೂ ಕೆಲಸದಲ್ಲಿ ತೊಡಗಿರಬೇಕು ನಾವು. ಅತಃ ದೈವಂ ನಿಹತ್ಯ, ಆದ್ದರಿಂದ ಅದೃಷ್ಟವನ್ನು ಬಿಟ್ಟು ಆತ್ಮಶಕ್ತಿಯ, ನಮ್ಮ ಆತ್ಮಸ್ಫೂರ್ತಿಯಿಂದ ಪೌರುಷಂ ಕುರು, ಪುರುಷ ಪ್ರಯತ್ನವನ್ನು ಮಾಡಬೇಕು. ಅಂದರೆ ನಾವು ಕೆಲಸವನ್ನು ಮಾಡ್ತಾ ಇರಬೇಕು. ಹಾಗಾದರೆ ಒಂದು ವೇಳೆ ಒಂದೊಂದು ಸರ್ತಿ ಏನಾಗುತ್ತೆ, ನಾವು ಕೆಲಸ ಮಾಡಿರ್ತೀವಿ, ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಗೋದಿಲ್ವಲ್ಲ ಅಂತಂದರೆ ಯತ್ನೇ ಕೃತೆ ಯದಿ ನ ಸಿದ್ಧತಿ ಕೋತ್ರ ದೋಷಃ. ಇಲ್ಲಿ ನಾವು ಕೆಲಸವನ್ನಂತೂ ಮಾಡಿದ್ದೇವೆ, ಅಂದರೆ ನಮ್ಮಿಂದ ಮಾಡುವಂತಹ ಏನೇನು ಕೆಲಸಗಳಿದೆ ಅದೆಲ್ಲವೂ ಪೂರ್ಣಗೊಂಡಿದೆ, ಅದೃಷ್ಟ ಕೈ ಕೊಡ್ತು ಅಂತಾದರೆ ಅದರಲ್ಲಿ ನಮ್ಮದೇನೂ ತಪ್ಪು ಇಲ್ಲ. ಹಾಗಾಗಿ ಫಲಾಫಲವನ್ನು ಯೋಚನೆ ಮಾಡದೇನೆ ಕೆಲಸ ಮಾಡೋದೇ ನಮ್ಮ ಉದ್ದೇಶ ಆಗಿರಬೇಕು ಅಲ್ವಾ? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಫಲವನ್ನು ನನಗೆ ಬಿಡು, ಕೆಲಸವನ್ನು ಮಾಡು ಅಂಥೇಳಿ. ಫಲವನ್ನು ಕೊಡುವವ ಭಗವಂತ. ಹಾಗಾಗಿ ನಾವು ಕೆಲಸವನ್ನು ಮಾಡ್ತಾ ಇರಬೇಕು. ಫಲಾಫಲ ಅವನಿಗೆ ಬಿಟ್ಟು ಕರ್ತವ್ಯ ಪ್ರಜ್ಞೆಯಿಂದ ತೃಪ್ತಿ ಭವತಿ. ಅಂದರೆ ನಾವಿಷ್ಟು ಕೆಲಸ ಮಾಡಿದ್ದೇವೆ, ಇದರ ಮೇಲೆ ಅದೃಷ್ಟ ಕೊಡಲಿ ಬಿಡಲಿ ಅವನ ಇಚ್ಛೆ ಅಂಥೇಳಿ ನಾವು ಇಟ್ಟಾಗ ಏನಾಗುತ್ತೆ, ನಮಗೂ ಒಂದು ನೆಮ್ಮದಿ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇದೆ. ಇನ್ನು 7ನೇ ಶ್ಲೋಕ, ರೇ ರೇ ಚಾತಕ ಸಾವಧಾನ ಮನಸಾ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋಧ ಬಹವೋ ಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾಃ ಕೇಚಿದ್ ವೃಷ್ಟಿಭಿರಾರ್ದ್ರಯಂತಿ ಧರಣೀಂ ಗರ್ಜಂತಿ ಕೇಚಿದ್ ವೃಥ ಯಂ ಯಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಾಬ್ರೂಹಿ ದೀನಂ ವಚಃ. ಎಷ್ಟು ಚೆನ್ನಾಗಿದೆ ನೋಡ್ರಿ ಶ್ಲೋಕ. ಚಾತಕ ಪಕ್ಷಿಯನ್ನು ಕುರಿತು ಹೇಳ್ತಾ ಇದ್ದಾನೆ ಕವಿ. ಈ ಚಾತಕ ಪಕ್ಷಿಯ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಇದಕ್ಕೆ ಗಂಟಲಲ್ಲಿ ಒಂದು ತೂತಿದೆಯಂತೆ. ಆ ತೂತಿ ಇರೋದರಿಂದ ಅದಕ್ಕೆ ತುಂಬ ತೊಂದರೆ ಏನು ಅಂದರೆ, ಈ ಸರೋವರದಲ್ಲಿರುವಂತಹ ನೀರನ್ನು ಕುಡಿಬೇಕು ಅಂತಾದರೆ ಪಾಪ ಬಾಯಿಂದ ಕುಡಿತದೆ, ಅದರ ಗಂಟಲಿಂದ ಹೊರಗಡೆ ಹೋಗ್ಬಿಡ್ತದೆ, ದೇಹಕ್ಕೆ ದಕ್ಕೋದೇ ಇಲ್ಲ. ಹಾಗಾಗಿ ಈ ಚಾತಕ ಪಕ್ಷಿ ಏನು ಮಾಡ್ತಾ ಇದೆ, ಚಕ್ರವಾಕ ಪಕ್ಷಿ, ಯಾವಾಗ ಮಳೆ ಬರ್ತದಲ್ಲ ಆವಾಗಲೇ ಅದು ಬಾಯಿ ತೆಗೆದುಕೊಂಡು ಸೀದಾ ಅಂದರೆ ದೇಹವನ್ನು ನೆಟ್ಟಗೆ ಮಾಡಿ ನಿಂತ್ಕೊಂಡು ಆ ಮಳೆ ಹನಿಯನ್ನು ತುಂಬಿಕೊಳ್ಳುತ್ತದೆ. ಆಗ ಏನಾಗುತ್ತೆ, ಸೀದಾ ಗಂಟಲನ್ನು ದಾಟಿ ದೇಹಕ್ಕೆ ಅದು ಒಳಗಡೆ ಹೋಗುವಂಥದ್ದು. ಹಾಗಾಗಿ ಈ ಚಕ್ರವಾಕ ಪಕ್ಷಿ ಯಾವಾಗಲೂ ಮೋಡಕ್ಕೆ ಕೇಳಿಕೊಳ್ತಾ ಇರ್ತದಂತೆ. ಅದಕ್ಕೆ ಆ ಚಕ್ರವಾಕ ಪಕ್ಷಿಗೆ
ನೀನು ಎಲ್ಲ ಕಡೆ ಬೇಡ. ಯಾಕೆ? ರೇ ಮಿತ್ರ, ಲೇ ಮಿತ್ರನೇ, ವಯಸ್ಸ್ಯ ಅಂದರೆ ಮಿತ್ರನೇ, ಚಾತಕ ಪಕ್ಷಿ, ಸಾವಧಾನ ಮನಸ, ಏಕಾಗ್ರಚಿತ್ತವಾಗಿ ಕ್ಷಣಂ ಶ್ರೂಯತಾಂ, ನನ್ನ ಮಾತನ್ನು ಒಂದು ಸ್ವಲ್ಪ ಕೇಳು. ಯಾಕೆ? ಗಗನೆ, ಆಕಾಶದಲ್ಲಿ, ಅಂಬೋದಾಹ ಅಂದರೆ ಮೇಘಗಳು, ಬಹವಃ ಸ್ವಂತಿ, ಬೇಕಾದಷ್ಟು ಮೇಘಗಳಿವೆ, ಜಗತ್ತಿನಲ್ಲಿ ಬೇಕಾದಷ್ಟು ಜನರಿದ್ದಾರೆ. ಸರ್ವೇ ಅಪಿನ ಏತಾದೃಶ, ಎಲ್ಲರೂ ಒಂದೇ ಥರ ಇದ್ದಾರಾ? ಇಲ್ಲ. ಕಿಂತು ಸರ್ವೇ ಮೇಘಾಃ ಅಪಿ ಏಕಪ್ರಕಾರಃ ನ ಭವಂತಿ, ಆಕಾಶದಲ್ಲಿರುವಂಥ ಮೋಡಗಳು ಒಂದೇ ಪ್ರಕಾರವಾಗಿ ಎಲ್ಲೂ ಇಲ್ಲ. ಕೇಚಿತ್ ವೃಷ್ಟಿಭಿ, ಕೆಲವು ಮಳೆಯಿಂದ, ಕೇಚನ ಮೇಘಾಃ ಜಲೈಹಿ, ಕೆಲವು ಮೇಘಗಳು ಮಳೆಗಳಿಂದ, ಧರಣೀಂ ಭೂಮಿಯನ್ನು, ಆರ್ದ್ರಯಂತಿ ಅಂದರೆ ಅದನ್ನು ತಂಪು ಮಾಡ್ತವೆ ಅಥವಾ ಸಿಂಚನೆ ಮಾಡ್ತವೆ. ಕೇಚನ ಮೇಘಾಃ, ಕೆಲವು ಮೇಘಗಳು ವ್ಯರ್ಥವಾಗಿ ಗರ್ಜಂತಿ, ಬರೀ ಗರ್ಜನೆ ಮಾಡ್ತವೆ, ಗುಡುಗು ಎಲ್ಲ ಬರುತ್ತಲ್ಲ, ಆ ಗುಡುಗ್ತಾ ಇದ್ದರೆ ಆ ಮೇಘ ಮಳೆ ಸುರಿಸಲ್ಲ ಅಂತ ಅರ್ಥ. ಅತಃ ಎಂ ಪಶ್ಯಸಿ, ಯಾವ್ಯಾವ ಮೇಘ ಕಾಣುತ್ತೋ ಅಲ್ಲೆಲ್ಲ ಹೋಗಿ ಅದರ ಪುರತಃ ತಸ್ಯ ಪುರತಃ ಅದರ ಮುಂದೆ ಹೋಗಿ ನೀನು ದೀನವಚಃ, ನೀನು ದೀನ ವಚನಗಳನ್ನು ಮಾಬ್ರೂಹಿ ಹೇಳಬೇಡ, ಸ್ವಾಭಿಮಾನಿಯಾಗಿರು. ಅಂದರೆ ಏನು? ಎಲ್ಲರ ಹತ್ತಿರ ಹೋಗಿ ಬೇಡಬೇಡ ನೀನು, ಮೇಘದ ಹತ್ತಿರ, ಮೋಡಗಳ ಹತ್ತಿರ ನನಗೆ ನೀರು ಹರಿಸಿ ಅಂತ. ಯಾಕೆಂದರೆ ಕೆಲವಕ್ಕೆ ಒಳಗಡೆ ನೀರೇ ಇರೋದಿಲ್ಲ ಕೊಡಲಿಕ್ಕೆ, ಆದರೆ ಕೆಲವು ಮೋಡಗಳು ಕೊಡ್ತವೆ, ಅವುಗಳನ್ನು ಮಾತ್ರ ಹೋಗಿ ಕೇಳು ಅಂಥೇಳಿ. ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಸ್ವಾಭಿಮಾನಿಗಳಾಗಬೇಕು. ಯಾಕೆ? ಎಲ್ಲರ ಹತ್ರನೂ ಹೋಗಿ ನಾವು ನಮ್ಮ ಕಷ್ಟವನ್ನು ತೋಡಿಕೊಳ್ಳಬಾರ್ದು. ಅವರು ಗಹಗಹಿಸಿ ನಗ್ತಾ ಇರ್ತಾರೆ ಮತ್ತು ನಮ್ಮ ಮೇಲೆ ಅವರು ಪ್ರಭುತ್ವವನ್ನು ಸಾಧಿಸ್ಲಿಕ್ಕಿರ್ತಾರೆ, ಡಾಮಿನೇಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಯಾರ ಮುಂದೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಸಮಾಧಾನ ಮಾಡ್ತಿರ್ತಾರೋ ಅಂಥವ್ರ ಮುಂದೆ ಮಾತ್ರ ನಾವು ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಳ್ಬಹುದು. ಹಾಗಾಗಿ ಸ್ವಾಭಿಮಾನಿಯಾಗಿ ಇರಬೇಕು, ಎಲ್ಲರ ಮುಂದೆ ಕೈ ಚಾಚೋದು ಒಳ್ಳೆಯದಲ್ಲ ಅನ್ನುವಂತಹ ಮಾತನ್ನು, ಸಂದೇಶವನ್ನು ಈ ಶ್ಲೋಕ ಅನ್ನೋದು ಕೊಡ್ತಾ ಇದೆ. ಮಕ್ಕಳೇ, ಇಲ್ಲಿಗೆ ಮಾರ್ಗಸ್ಥೋ ನಾವಸೀದತಿ ಎನ್ನುವಂತಹ 7 ಶ್ಲೋಕಗಳ ಒಂದು ಸುಭಾಷಿತ ಮುಗಿದಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಯಾವುದೇ ನಿಮಗೆ ಡೌಟ್ಸ್ ಇದ್ದರೂ, ಯಾವುದೇ ಪದಗಳಲ್ಲಿ ಡೌಟ್ಸ್ ಇದ್ದರೂ ನನಗೆ ಗೂಗಲ್ ಕ್ಲಾಸ್ ರೂಮ್ ಮುಖಾಂತರ ನೀವು ಚಾಟನ್ನು ಮಾಡ್ಬೋದು. ಅಲ್ಲಿ ನಿಮ್ಮ ಕ್ವಶನನ್ನು ಹಾಕಿದ್ರಿ ಅಂತಾದರೆ ನಾನು ಅದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಆಲ್ಮೋಸ್ಟ್ ನೀವು ಗೂಗಲ್ ಕ್ಲಾಸ್ ರೂಮನ್ನು ಬಳಸಲೇಬೇಕಾಗತ್ತೆ. ಹಾಗಾಗಿ ಅವುಗಳನ್ನು ಯಾರೂ ಮರಿಬೇಡ್ರಿ. ವಿಡಿಯೋ ಯಾರು ನಿಮ್ಮ ಸ್ನೇಹಿತರು ಗೂಗಲ್ ಕ್ಲಾಸ್ ರೂಮ್ ಅಟ್ಯಾಚ್ ಆಗಿಲ್ಲ ಅಂತಾದರೆ ದಯಮಾಡಿ ಅವರಿಗೆ ಕೋಡನ್ನು ಕಳಿಸಿ, ಅವರು ಕೂಡ ಅದಕ್ಕೆ ಲಿಂಕ್ ಶೇರ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ ಆ್ಯಪನ್ನು. ಈ ರೀತಿಯಾಗಿ ಹಾಗಾದರೆ ಇವತ್ತಿನ ಪಾಠವನ್ನು ಮುಗಿಸೋಣ.